ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಮೀ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ನನ್ನ ಅಮ್ಮ ನನಗೆ ಹೇಳ್ಕೊಟ್ಟಿರುವಂತಹ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಬೆಂಡೆಕಾಯಿ, ಲೇಡೀಸ್ ಫಿಂಗರ್. ಸೊ ಇಲ್ಲಿ ನಾನು ಒಂದು 250 1/4 kg ಬೆಂಡೆಕಾಯಿ ಅಂತ ತಗೊಳ್ಳಿದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಬೆಂಡೆಕಾಯಿನ. ಮೇಯ್ನ್ ಇಂಗ್ರೀಡಿಯೆಂಟ್ ಬೆಂಡೆಕಾಯಿ, ಹುಳಿ ಮತ್ತು ಬೆಲ್ಲ ಇಷ್ಟಿದ್ರೆ ಸಾಕು. ಕ್ವಿಕ್ಕಾಗಿ ಆಗುತ್ತೆ, ಈಸಿಯಾಗಿ ಆಗುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ, ಹೆಲ್ದಿ ಕೂಡ. ಸೊ ಅನ್ನ ಮತ್ತು ಬೆಂಡೆಕಾಯಿ ಬೋಳ್ ಸಾರು ಇದ್ದರೆ ಬೇರೆ ಏನೂ ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ರೀತಿ ಎಲ್ಲ ಚಾಪ್ ಮಾಡಿದ ನಂತರ ಸೈಡಲ್ಲಿ ಈ ರೀತಿ ನಾನು ಹೇಳಿದೆ ಅಲ್ಲ, ಹುಳಿ ಇಂಪಾರ್ಟೆಂಟ್. ಸೊ ಹುಣಸೆ ರಸನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸ್ವಲ್ಪ ಹುಣಸೆನ ಈ ರೀತಿ ನಾನು ಹುಣಸೆ ಸಿರಪನ್ನು ಈ ರೀತಿ ನಾನು ತಗೊಂಡಿದ್ದೀನಿ ಸೈಡಲ್ಲಿ. ಸೊ ಸೈಡಲ್ಲಿ ಈ ರೀತಿ ನೀರನ್ನು ಬಿಸಿ ಆಗೋಕ್ಕೆ ಇಡಬೇಕು. ನಂತರ ಈ ಹುಣಸೆ ರಸ ಏನಿದೆ, ಹುಳಿ ರಸ ಏನಿದೆ, ಅದನ್ನು ಈ ರೀತಿ ನೀರಿಗೆ ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಚಿಟಿಕೆಯಷ್ಟು ಅರಿಶಿನ ಸಾಕು. ನಂತರ ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಾಯ್ತು. ಲೋ ಫ್ಲೇಮಲ್ಲೇ ಕುದಿ ಬರಲಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಬೆಂಡೆಕಾಯಿ ಬೋಳ್ ಸಾರು ಮಾಡಬೇಕಾದ್ರೆ ನನಗೆ ನಿಜವಾಗಿಯೂ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಾ ಇದೆ. ಸೊ ಚೈಲ್ಡ್ಹುಡ್ ಡೇಸಲ್ಲಿ ಹೆಚ್ಚಾಗಿಯೂ ಈ ರೀತಿ ಬೋಳ್ ಸಾರು ಮಾಡ್ತಾಯಿದ್ರು ಅಮ್ಮ. ಇಲ್ಲಿ ನಾನು ಈ ರೀತಿ ಬೆಲ್ಲನ ಹಾಕ್ತಾ ಇದ್ದೀನಿ ಸ್ವಲ್ಪ ಕುದಿ ಬಂದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬೆಲ್ಲ ಕರಗಬೇಕು. ಸ್ವಲ್ಪ ಬೆಲ್ಲ ಕರಗಿದ ನಂತರ ಈ ರೀತಿ ಬೆಂಡೆಕಾಯಿ ಹೂಳುಗಳನ್ನು ಹಾಕ್ಕೊಳ್ಳೋಣ. ಒಂದು ಮಿನಿಮಲಿಸ್ಟಿಕ್ ಆಗಿ ಈಸಿಯಾಗಿ ಮಾಡುವಂಥ ರೆಸಿಪಿ. ಕೆಲವೊಂದು ಸಲ ನಮಗೆ ಸಾರು ಅನ್ನ ಇಷ್ಟೇ ಇದ್ದರೆ ಸಾಕಾಗತ್ತೆ, ಏನೂ ಹೆಚ್ಚು ಐಟಮ್ಸ್ ಬೇಕಾಗಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಲಿ. ಬೆಂಡೆದು ಒಂದೇ ಪ್ರಾಬ್ಲಮ್ ಏನಂತಂದರೆ ಗೊಂಪಾಗಿಬಿಡತ್ತೆ. ಸೊ ಸ್ವಲ್ಪ ಹುಳಿ ಜಾಸ್ತಿನೇ ಹಾಕ್ಕೊಳ್ಬೇಕು, ಗೊಂಪು ಸ್ವಲ್ಪ ಕಮ್ಮಿ ಆಗಬೇಕು ಅಂತಂದರೆ. ಇಲ್ಲಿ ನಾನು ಹುಳಿ ಜಾಸ್ತಿನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಹಸಿಮೆಣಸಿನಕಾಯಿ ಕೂಡ ಇವಾಗಲೇ ಹಾಕ್ಕೊಳ್ಳೋಣ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಂತ ಇದ್ದರೆ ಇನ್ನೂ ಕೂಡ ಆ್ಯಡ್ ಮಾಡ್ಬೋದು. ಹಸಿಮೆಣಸು ಖಾರನೂ ಇರುತ್ತೆ, ಒಂದು ಫ್ಲೇವರ್ ಕೊಡುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹೋಳುಗಳೆಲ್ಲ ಹಾಕಿ ಆದ ನಂತರ ಮತ್ತೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಇದೊಂದು ಚಟ್ಪಟ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹುಳಿ ಇರುತ್ತೆ, ಸ್ವಲ್ಪ ಖಾರ ಇರುತ್ತೆ, ಉಪ್ಪು ಇರುತ್ತೆ, ಸಿಹಿನೂ ಇರುತ್ತೆ. ಹಾಗೆ ಸೈಡಲ್ಲಿ ಒಗ್ಗರಣೆನೂ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಬೇಕಂತಂದರೆ ಜಾಸ್ತಿನೂ ತಗೊಳ್ಬೋದು. ಇಲ್ಲಿ ನಾನು ಸ್ವಲ್ಪನೇ ತಗೊಂಡಿದ್ದೀನಿ. ನಂತರ ಇವಾಗಲೇ ಸ್ವಲ್ಪ ಹೋಳುಗಳೆಲ್ಲ ಬೇಯೋಕ್ಕೆ ಸ್ಟಾರ್ಟ್ ಆದಾಗಲೇ ಒಗ್ಗರಣೆ ಹಾಕ್ಕೊಳ್ಬೋದು. ಇಲ್ಲಾಂತಂದರೆ ನಿಮಗೆ ಲಾಸ್ಟಿಗೂ ಹಾಕ್ಕೊಳ್ಬೋದು. ದಟ್ ಈಸ್ ಯುವರ್ ವಿಶ್. ನಾನು ಇವಾಗಲೇ ಹಾಕಿದ್ದೀನಿ. ಹೋಳುಗಳು ಚೆನ್ನಾಗಿ ಬೆಂದ್ರಾಯಿತು ಅಷ್ಟೇ. ಅಲ್ಲಿ ತನಕ ಕುದಿಸ್ತಾ ಇರಿ ಸಾರನ್ನು. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಸೊ ಬೆಂಡೆಕಾಯಿ ಬೋಳು ಸಾರು ಈಸ್ ರೆಡಿ. ಬಿಸಿ ಬಿಸಿಯಾಗಿ ಅನ್ನ ಜೊತೆ ಟೇಸ್ಟ್ ಮಾಡಿ. ಇದ್ರ ಜೊತೆಗೇ ನಾನು ಮಜ್ಜಿಗೆನೂ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಒಂದು ಸೈಡಲ್ಲೇ ಸ್ವಲ್ಪ ಲೆಮನ್, ಮತ್ತೊಂದು ಚಿಲ್ಲಿ ಎಷ್ಟಿದ್ರೆ ಸಾಕು. ಬೇಕಂತಂದರೆ ಶುಂಠಿ ಪೇಸ್ಟ್ ಮತ್ತು ಒಗ್ಗರಣೆ ಕೊಟ್ಟು ಕೂಡ ಮಸಾಲ ಮಜ್ಜಿಗೆ ಪ್ರಿಪೇರ್ ಮಾಡ್ಬೋದು. ಇಲ್ಲಿ ಸಿಂಪ್ಲಿಸ್ಟಿಕ್ಕಾಗಿ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಲೆಮನ್, ನಿಂಬೆ ಹುಳಿ, ನಂತರ ಮೊಸರು ಸ್ವಲ್ಪ, ನಂತರ ನೀರು. ಈ ರೀತಿ ಬಾಟ್ಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿದರೆ ನಿಮಗೆ ಬಟರ್ ಮಿಲ್ಕ್ ಮಜ್ಜಿಗೆನ ಈ ರೀತಿ ರೆಡಿ ಮಾಡ್ಕೊಳ್ಬೋದು ಸಿಟಿನಲ್ಲಿರೋರು. ಬಿಕಾಸ್ ನಮಗೆ ಮೊಸರಿಂದ ಮಜ್ಜಿಗೆ ಇದೇ ರೀತಿ ಪ್ರಿಪೇರ್ ಮಾಡಬೇಕಷ್ಟೇ ನಾವು.
ಊರಲ್ಲಿದ್ದರೆ ದನ ಇರುತ್ತೆ, ಹೇಗಾದರೂ ಮಜ್ಜಿಗೆ ಪ್ರಿಪೇರ್ ಮಾಡ್ಬೋದು. ಮಜ್ಜಿಗೆ ಅಂದರೆ ಈಸಿಲಿ ಅವೈಲೇಬಲ್ ಅಂತಲೇ ಹೇಳ್ಬೋದು. ಬಟ್ ಸಿಟಿನಲ್ಲಿ ಇರಬೇಕಾದ್ರೆ ನಾವೇ ಹೋಮಲ್ಲಿ ಪ್ರಿಪೇರ್ ಮಾಡೋದು ಅಂತಂದರೆ ಮೊಸರಿಂದ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತಂದರೆ ಇದೊಂದು ಸಿಂಪಲ್ ವಿಧಾನ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಹ್ಯಾವ್ ದಿಸ್ ಬಟರ್ ಮಿಲ್ಕ್. So yummy and so tasty and healthy also. ಅನ್ನ ಮತ್ತು ಬೆಂಡೆ ಬೋಳು ಸಾರು, ನಂತರ ಒಂದು ಗ್ಲಾಸ್ ಮಜ್ಜಿಗೆ. ನಂದು ಇವತ್ತಿಂದು ಮೆನುವಲ್ಲಿ ಮಧ್ಯಾಹ್ನದ ಊಟದಲ್ಲಿ ಇರುವಂಥ ಐಟಮ್ಸ್ ಇಷ್ಟೇ. ಸೊ ಲೆಟ್ ಮೀ ಎಂಜಾಯ್ ದಿಸ್ ಸೌಲ್ ಫಿಲ್ಲಿಂಗ್ ಮೀಲ್ ಅಂತಲೇ ಹೇಳ್ಬೋದು. ನಮ್ಮ ಗಾರ್ಡನಲ್ಲಿ ಚೆರಿ ಟೊಮ್ಯಾಟೋಸ್ ಆಗ್ತಾಯಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಸ್ ಲೆಟ್ ಮೀ ಹ್ಯಾವ್ ಮೈ ಈವ್ನಿಂಗ್ ಕಾಫಿ ಆ್ಯಂಡ್ ಲುಕ್ ಎಟ್ ದೋಸ್ ಬ್ಯೂಟಿಫುಲ್ ರೋಸಸ್. ಇವಾಗ ನಾವು ಸಿಂಪಲ್ ಸಲಾಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗ್ರೀನ್ ಗ್ರಾಮ್ ಹಸಿರನ್ನು ಸೋಕ್ ಮಾಡಿ ನಂತರ ಈ ರೀತಿ ಒಂದು ಬಾಕ್ಸಲ್ಲಿ ಟಿಶ್ಯೂ ಹಾಕಿ ಅದು ಸ್ವಲ್ಪ ಸೋಕಾಗಿರೋವಂಥ ಹಸಿರನ್ನು ಈ ರೀತಿ ಹಾಕಿ ಬಂದ್ ಮಾಡಿಟ್ರೆ ಬೇಗನೆ ಈ ರೀತಿ ರೂಟ್ಸ್ ಬರುತ್ತೆ. ಗ್ರೀನ್ ಸ್ಪ್ರೌಟ್ಸನ್ನು ಈಸಿಲಿ ಈ ರೀತಿ ಮಾಡ್ಕೊಳ್ಬೋದು ರೆಡಿ ನಿಮಗೆ ಮನೆಯಲ್ಲೇ. ಈಗ ನಾನು ಕ್ಯಾರೆಟ್ ತುರಿನ ರೆಡಿ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಆ್ಯಂಡ್ ಕುಕುಂಬರ್ ಮತ್ತು ಈ ಮೊಳಕೆ ಬಂದಿರುವಂಥ ಹಸಿರು ಇಷ್ಟೇ ಇದ್ದರೆ ಸಾಕು. ಒನ್ ಆಫ್ ದ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಅನ್ನದ ಜೊತೆ ಊಟ ಮಾಡೋಕ್ಕೆ. ಇವಾಗ ನಾನು ಕುಕುಂಬರನ್ನು ಗ್ರೇಟ್ ಮಾಡ್ತಾಯಿದ್ದೀನಿ ಸಿಪ್ಪೆ ಸಮೇತವಾಗಿ, ಬಿಕಾಸ್ ಸಿಪ್ಪೆ ಕೂಡ ಇಂಪಾರ್ಟೆಂಟ್. ಐ ಮೀನ್ ಸುಮ್ಮನೆ ಯಾಕೆ ಥ್ರೋ ಮಾಡೋದು, ಅದರಲ್ಲಿ ಕೂಡ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ. ಇವಾಗ ಮೊಳಕೆ ಬಂದಿರುವಂಥ ಹಸಿರು ಕಾಳುಗಳನ್ನು ಹಾಕ್ತಾಯಿದ್ದೀನಿ. ಸೊ ಈಸಿ 3 ಇಂಗ್ರೀಡಿಯೆಂಟ್. ಬೇಕಂತಂದರೆ ನಿಮಗೆ ಇನ್ನೂ ಬೇರೆ ಸ್ಪ್ರೌಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಬಟ್ ನಾನಿವಾಗ ಈ 3 ಇಂಗ್ರೀಡಿಯೆಂಟಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ನಂತರ ಈ ರೀತಿ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹುಳಿನೂ ಬೇಕಲ್ವ ಒಂದು ಟೇಸ್ಟಿಗೆ ಅಂತ ಹೇಳಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಸಲಾಡ್ ಇಸ್ ರೆಡಿ ಟು ಈಟ್. ಅನ್ನ, ಮೊಸರು ಮತ್ತು ಸಿಂಪಲ್ ಸಲಾಡ್, ಅಥವಾ ಈ ಸಲಾಡನ್ನು ಹಾಗೇ ತಿನ್ಬೋದು, ಹೆಲ್ದಿ. ಅನ್ನ ಬೇಕಂತ ಇಲ್ಲ ನಿಮಗೆ, ನೈಟ್ ತಿನ್ಬೋದು, ಆಫ್ಟರ್ನೂನು ಕೂಡ ತಿನ್ಬೋದು. ಸಿಂಪಲ್ ಸಲಾಡ್ ಇಸ್ ರೆಡಿ. ಸೊ ನೆಕ್ಸ್ಟ್ ಗಾಯ್ಸ್, ಪಲಾವ್ ಮಾಡೋಣ. ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಕೆಲವೆಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟ್, ಆನಿಯನ್, ಟೊಮ್ಯಾಟೋಸ್, ಅಂದರೆ ನನಗೆ ಯಾವೆಲ್ಲ ಅವೈಲೇಬಲ್ ವೆಜಿಟೇಬಲ್ಸ್ ಇದೆ ನನ್ನ ಬಳಿ ಅದನ್ನೇ ಕಟ್ ಮಾಡಿಕೊಂಡು ಇಡ್ತಾಯಿದ್ದೀನಿ. ಟು ಬಿ ಹಾನೆಸ್ಟ್, ಕ್ಯಾಪ್ಸಿಕಮ್ ಬೇಕಾದೆಲ್ಲ ಹಾಕ್ಬೋದು. ಪಲಾವ್ ಸ್ವಲ್ಪ ರೆಡ್ ಕಲರ್ ಬರಬೇಕಂತ ನಿಮಗೆ ಬೀಟ್ರೂಟ್ ಹಾಕ್ಬೋದು, ಸ್ವಲ್ಪ, ತುಂಬ ಬೇಡ, ಸ್ವಲ್ಪ. ಸೊ ಈ ರೀತಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಎಲ್ಲ ವೆಜಿಟೇಬಲ್ಸನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಸೈಡಲ್ಲೇ. ಆ್ಯಂಡ್ ಬೇಬಿ ಪೊಟ್ಯಾಟೋಸ್ ಕೂಡ ಇದೆ ನನ್ನ ಬಳಿ, ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ಐ ಟೋಲ್ಡ್ ಯು ನೋ, ನಿಮ್ಮ ಹತ್ರ ಯಾವೆಲ್ಲ ವೆಜಿಟೇಬಲ್ಸ್ ಅವೈಲೇಬಲ್ ಇದೆ ಅದೆಲ್ಲ ಪಲಾವಿಗೆ ಮಾಮೂಲಾಗಿ ಹಾಕುವಂಥ ವೆಜಿಟೇಬಲ್ಸನ್ನು ನಿಮಗೆ ತಗೊಳ್ಬೋದು. ಕೆಲವೊಂದಷ್ಟು ಜನ ಅನ್ನನ ಸಪ್ರೇಟ್ ಬೇಯಿಸಿ ನಂತರ ಮಸಾಲಾಗೆ ಮಿಕ್ಸ್ ಮಾಡ್ತಾರೆ. ಇಲ್ಲಿ ನಾನು ಒಟ್ಟಿಗೆ ತರಕಾರಿ ಅನ್ನ ಎಲ್ಲ ಹಾಕಿ ಒಂದೇ ಪ್ರೆಷರ್ ಕುಕ್ಕಲ್ಲಿ ಒಟ್ಟಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಇಲ್ಲಿ ಕುಟಾಣಿಯಲ್ಲಿ ಸ್ವಲ್ಪ ಲವಂಗ, ಕರಿಮೆಣಸು ನಂತರ ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಪೇಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಪಲಾವಿಗೆ ಹಾಕೋದಕ್ಕೆ ಅಂತ ಹೇಳಿ. This is one extra thing I am doing right now. ಬಾಯಿಗೆ ಸಿಗಬಾರ್ದು, ಒಂಥರ ಡಿಫ್ರೆಂಟ್ ಫ್ಲೇವರ್ ಬೇಕಂತಂದರೆ ಈ ರೀತಿ ಪೇಸ್ಟ್ ರೆಡಿ ಮಾಡ್ಬೋದು ಸಪ್ರೇಟಾಗಿ. ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಕುಟ್ಟಿರೋವಂತಹ ಮಸಾಲವನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಂಪು, ಬಡೆ ಸೋಂಪನ್ನು ಹಾಕ್ತಾಯಿದ್ದೀನಿ. Now I'm adding chili. ನಂತರ ನೀರುಳ್ಳಿ, ಆನಿಯನ್ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ ನಂತರ ಬೇರೆಲ್ಲ ವೆಜಿಟೇಬಲ್ಸನ್ನು ಹಾಕ್ಕೊಳ್ಬೇಕು.
ಎಲ್ಲ ವೆಜಿಟೇಬಲ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು 3 to 4 ಮಿನಿಟ್ಸ್ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ನಂತರ ಸ್ವಲ್ಪ ಪಲಾವ್ ಪೌಡರನ್ನು ಹಾಕ್ತಾಯಿದ್ದೀನಿ. ಮಸಾಲ ತುಂಬ ಹಾಕ್ತಾಯಿಲ್ಲ ನಾನು, ಎಲ್ಲ ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ತಾಯಿದ್ದೀನಿ. ದಟ್ ಈಸ್ ಅಪ್ ಟು ಯುವರ್ ವಿಶ್. ನಿಮಗೆ ನಿಮ್ಮ ಟೇಸ್ಟ್, ನಿಮ್ಮ ಸ್ವಾದಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆನೂ ಹಾಕ್ತಾಯಿದ್ದೀನಿ. ಬೇಕಂತಲೇ ಜಾಗರಿ ಕೂಡ ಹಾಕ್ಬೋದು. ಸ್ವಲ್ಪ ಹಾಕಿದ್ರೆ ಸಾಕು ಜಾಗರಿ. ಸೊ ಈ ರೀತಿ ವೆಜಿಟೇಬಲ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ ನಾವು ಪೇಸ್ಟ್ ರೆಡಿ ಮಾಡಿದ್ದೀವಲ್ಲ, ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಪೇಸ್ಟ್, ಅದನ್ನು ಈ ರೀತಿ ಹಾಕ್ತಾಯಿದ್ದೀವಿ. ಹಾಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನಾನು 1.5 ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ನಷ್ಟು ನೀರು ತಗೊಳ್ತಾ ಇದ್ದೀನಿ. ಸ್ವಲ್ಪ ಲಾಸ್ಟಿಗೆ ಲೆಮನ್ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ರೀತಿ ಸ್ವಲ್ಪ ಕುದಿ ಬಂದ ನಂತರನೇ ಕುಕ್ಕರನ್ನು ಕ್ಲೋಸ್ ಮಾಡಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಪಲಾವ್ ಚೆನ್ನಾಗಿ ಉದ್ರಾಗಿ ಆಗಬೇಕಂತ ಇದ್ದರೆ. ಓಕೆ, ಸೈಡಲ್ಲೇ ನಾವು ಕಚ್ಚಂಬಾರ್, ಸಲಾಡ್, ರೈತಾ ಅಂತಲೇ ಹೇಳ್ತಾರೆ, ಅದನ್ನು ರೆಡಿ ಮಾಡ್ಕೊಳ್ಳೋಣ ಪಲಾವಿಗೆ. ಇಲ್ಲಿ ನಾನು ಕೇವಲ 2 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ, ಟೊಮ್ಯಾಟೊ ಮತ್ತು ನೀರುಳ್ಳಿ. ಸೊ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಕುಕ್ಕುಂಬರ್ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಯಾವತ್ತೂ ಸಲಾಡ್ಗೆ ವೆಜಿಟೇಬಲ್ಸನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಲಾಡ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಚಿಲ್ಲಿನೂ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊಸರು ಮತ್ತು ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಲಾವಿಗೆ ಸಲಾಡ್ ಇಸ್ ರೆಡಿ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಪಲಾವ್. ಹಾಗೆಯೇ ಈ ಕುಕ್ ವಿತ್ ಮೀ ಎಪಿಸೋಡ್, ಕುಕ್ ವಿತ್ ಮೀ ಟಿಲ್ ಹಿಯರ್ ನೀವು ನೋಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.